ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹೇಳು ಅಭಿ. ಮನಸ್ಸನ್ನು ಕಲ್ ಮಾಡ್ಕೊ. ಯಾಕಭಿ, ಏನೋ ಶಾಕಿಂಗ್ ವಿಷಯ ಹೇಳೋ ಥರ ಇದೆ. ಎಲ್ಲ ವಿಷಯನೂ ನಾರ್ಮಲೇ ಅಂತ, ಆದರೆ ಕೆಲವ್ರ ಜೀವನದಲ್ಲಿ ಅದು ಶಾಕಿಂಗ್ ಆಗಿ ಬದಲಾಗುತ್ತೆ. ಅದಕ್ಕೆ ಕಾರಣ ನಾವಾಗಿರ್ತೀವಷ್ಟೇ. ಇಂಟರ್ವ್ಯೂ ಆದಮೇಲೆ ನಾನು ಏನೂ ಹೇಳಿದೆ, ನೀನು ಅಲ್ಲಿಂದ ಏನೂ ಮಾತಾಡದೆ ಹೊರಟೋದೆ. ನನಗೆ ಗೊತ್ತು ನಿನ್ನ ಮನಸ್ಸಲ್ಲಿ ನೂರಾರು ಪ್ರಶ್ನೆಗಳು ಓಡಾಡ್ತಾ ಇರುತ್ತೆ ಅಂತ. ಅದೆಲ್ಲದಕ್ಕೂ ಉತ್ತರ ಕೊಡೋದಕ್ಕೆ ಅಂತಾನೆ ಬಂದಿದ್ದೀನಿ. ಅಭಿ, ಯಾಕೋ ಭಯ ಆಗ್ತಿದೆ ಅಭಿ ನನಗೆ. ಭಯ ಆಗುತ್ತೆ ಅಂತ, ಆದರೆ ಸತ್ಯನ ತಡ್ಕೋಬೇಕು. ಹೇಳ್ಬೇಡ ಕಣೋ, ನೀನು ಇಷ್ಟು ದಿನ ವಿಷಯ ಮುಚ್ಚಿಟ್ಟಿದ್ದಕ್ಕೆ ಈ ಲೀಲಾ ಇಷ್ಟೆಲ್ಲ ಎಗರಾಡಿದ್ದಾಳೆ. ಇನ್ನು ನೀನೇನಾದರೂ ಇವಳೇ ನನ್ನ ಹೆಂಡತಿ ಅನ್ನೋ ಸತ್ಯ ಏನಾದರೂ ಇವಳು ಮುಂದೆ ಹೇಳಿಬಿಟ್ರೆ ನನ್ನ ಕತೆ ಅಷ್ಟೇ. ಬಾಂಡ್ಲಿಲ್ ಹಾಕ್ಕೊಂಡು ಹುರಿದು ಬಿಡ್ತಾಳೆ. ಬೇಡ 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 ಸರ್. ಅದೇನಂದ್ರೆ ಲೀಲಾ, ಇವತ್ತು ಟೈಮ್ ನಂದು. ನನ್ನನ್ನು ಮಾತಾಡೋದಕ್ಕೆ ಬಿಡಿ, ಯಾರು ಮಾತಾಡಬೇಡಿ. ಇಷ್ಟು ದಿನ ಮಾತುಗಳನ್ನ ಹೇಳ್ಕೊಳಕ್ಕಾಗದೆ ಒಳಗೆ ಉಸಿರು ಕಟ್ತಾ ಇದ್ದೆ. ಇನ್ನು ನನ್ನ ಕೈಲಾಗಲ್ಲ. ನಾ ಎಲ್ಲನೂ ಹೇಳಬೇಕು. ಅಭಿ, ಆಮೇಲೆ ಮಾತಾಡೋಣ ಬಿಡು. ನನ್ನ ಮನಸ್ಸಲ್ಲಿ ಏನೂ ಇಲ್ಲ, ನೀನು ರಿಲ್ಯಾಕ್ಸ್ ಆಗು. ಅಂತರ ಪ್ಲೀಸ್. ಎಷ್ಟು ಪ್ರಯತ್ನ ಪಟ್ಟರು ಹೇಳ್ತಿದ್ದಾನಲ್ಲ. ಅಂತರ ನೀನು ಅಂದ್ಕೊಂಡಿರೋ ಹಾಗೆ ಲೀಲಾ ಈ ಮನೆ ಕೆಲಸದವಳಲ್ಲ. ಅಗ್ನಿ ಸಾಕ್ಷಿಯಾಗಿ ನಾನು ತಾಳಿ ಕಟ್ಟಿರೋ ಹೆಂಡತಿ. ಹೇಳ್ಬಿಟ್ಯಾ? ಇವಾಗ ಸುಮ್ಮನೆ ಶಾಕ್ ರಿಯಾಕ್ಷನ್ ಕೊಡಬೇಕಲ್ಲೋ, ನನ್ನ ಕರ್ಮ. ಅಭಿ, ನೀನು ತಮಾಷೆ ಮಾಡ್ತಿದ್ಯಾ ತಾನೆ? ಪ್ರ್ಯಾಂಕ್ ಮಾಡ್ತಿದ್ಯಾ ತಾನೆ? ಲೈಫು ನಮ್ಮ ಜೊತೆ ಆಡೋ ಹುಡುಗಾಟದಲ್ಲಿ ಯಾವಾಗಲೂ ಸೋಲೋದು ನಾವೇ ಅಂತ. ಇವತ್ತು ನನ್ನ ಪರಿಸ್ಥಿತಿನೂ ಹಾಗೆ ಆಗಿದೆ. ನೀನು ನನ್ನಿಂದ ದೂರ ಹೋದ್ಮೇಲೆ ನಾನು ಹುಚ್ಚ ಆಗುತ್ತಿದ್ದೆ. ಅದಾದಮೇಲೆ ಹಿಟ್ಲರ್ ಆಗಿ ಬದಲಾದೆ. ನನ್ನ ಕಂಡ್ರೆ ಯಾರಿಗೂ ಖುಷಿ ಇರಲಿಲ್ಲ. ಆಗ ಅಮ್ಮ ನನಗೆ ಇನ್ನೊಂದು ಮದುವೆ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ರು. ಆ ಟೈಮಲ್ಲಿ ನನ್ನ ಲೈಫಲ್ಲಿ ಬಂದಿದ್ದು ಲೀಲಾ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.